ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಏಪ್ರಿಲ್ ತಿಂಗಳ ಮೇಷರಾಶಿ ಸಂಜಾತರ ಮಾಸ ಭವಿಷ್ಯ ಫಲ ತಿಳಿಯೋಣ. ಮೊದಲಿಗೆ ಈ ಒಂದು ವಾರ ಭವಿಷ್ಯ ಅಥವಾ ಮಾಸ ಭವಿಷ್ಯ ಕಾರ್ಯಕ್ರಮಗಳೇನಿರುತ್ತದೆ, ಇದು ಬಹುತೇಕವಾಗಿ ರಾಶಿಗಳ ಗ್ರಹಗಳ ಗೋಚಾರ ಫಲದ ಮೇಲೆ ಹೇಳುವಂಥದ್ದಾಗಿರುತ್ತದೆ. ಉದಾಹರಣೆಗೆ ಈಗ ಸದ್ಯ ಮೇಷ, ಕುಂಭ ಹಾಗೂ ಮೀನರಾಶಿಗಳಿಗೆ ಸಾಡೆ ಸಾತಿ ನಡೆಯುತ್ತಿರುತ್ತದೆ. ಅದೇ ರೀತಿಯಾಗಿ ಅಷ್ಟಮ ಶನಿ ಸಿಂಹರಾಶಿಯವರಿಗೆ, ವೃಶ್ಚಿಕ ರಾಶಿ ಸಂಜಾತರಿಗೆ ಪಂಚಮ ಶನಿ, ಧನುರಾಶಿ ಸಂಜಾತರಿಗೆ ಅರ್ಧಾಷ್ಟಮ ಶನಿ ಹಾಗೂ ಕನ್ಯಾ ರಾಶಿ ಸಂಜಾತರಿಗೆ 7ನೇ ಮನೆಯ ಶನಿ ಗೋಚಾರ ಫಲವಿರುತ್ತದೆ. ಶನಿ, ಗುರು, ರಾಹು, ಕೇತು ಹಾಗೂ ಆ ಮಾಸದಲ್ಲಿ ನಡೆಯುತ್ತಿರುವಂತಹ ರವಿ, ಕುಜ, ಬುಧ ಇತ್ಯಾದಿ ನವಗ್ರಹಗಳ ಸಂಚಾರದ ಆಧಾರದ ಮೇಲೆ ಹೇಳುವಂಥದ್ದು ಮಾಸ ಭವಿಷ್ಯ ಅಥವಾ ವಾರ ಭವಿಷ್ಯ. ಆದರೆ ಅವರವರ ಜಾತಕಗಳ ಮೇಲೆ, ಅವರವರ ಗ್ರಹ ಫಲ ಸಂಯೋಜನೆಯ ಮೇಲೆ, ಅವರಿಗಿರುವ ಸುಯೋಗಗಳು ಹಾಗೂ ದೋಷಗಳ ಮೇಲೆ ಬೇರೆ ರೀತಿಯ ಫಲಿತಾಂಶಗಳು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಉದಾಹರಣೆಗೆ ಸಾಡೆ ಸಾತಿ ನಡೆಯುತ್ತಿರುವಂತಹ 3 ರಾಶಿಗಳು ಕುಂಭ, ಮೀನ ಹಾಗೂ ಮೇಷ. ಕೆಲವರಿಗೆ ಈ ಸಾಡೆ ಸಾತಿಯು ಬಹಳ ಯೋಗಕಾರಕವಿದ್ದು ಎಲ್ಲ ರೀತಿಯ ಯಶಸ್ಸು, ಕಾರ್ಯಸಿದ್ಧಿ ಹಾಗೂ ಉನ್ನತ ಸಾಧನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇವೆ. ಏಕೆಂದರೆ ಶನಿಯು ಕರ್ಮಕಾರಕನಾಗಿದ್ದು ಅವನು ಸದಾಕಾಲ ಪೀಡಿಸುತ್ತಲೇ ಇರುವುದಿಲ್ಲ. ಹೀಗಾಗಿ ಸಾಡೆ ಸಾತಿ ನಡೆಯುತ್ತಿರುವ ಬಹಳಷ್ಟು ಜನರಿಗೆ ಶನಿಯು ಯೋಗಕಾರಕನಾಗಿದ್ದಲ್ಲಿ ಆ ಸಾಡೆ ಸಾತಿ ಗೋಚಾರ ಫಲದ ಸಮಯದಲ್ಲಿ ಯೋಗಕಾರಕ ಗ್ರಹಗಳ ದಶ ಅಥವಾ ಮುಕ್ತಿಕಾಲಗಳು ನಿಮಗೆ ಶುಭಕರವಾಗಿದ್ದಲ್ಲಿ ಆಗ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡುವಂತಹ ಅವಕಾಶ ಇರುತ್ತದೆ. ಆಸ್ತಿ ಖರೀದಿ, ಗೃಹ ನಿರ್ಮಾಣ, ವಿವಾಹ, ಸಂತಾನ ಫಲ ಇತ್ಯಾದಿ ಎಲ್ಲ ಶುಭ ಫಲಗಳು ಸಹಿತ ಸಾಡೆ ಸಾತಿ ಸಮಯದಲ್ಲಿಯೇ ಸಿಗುವಂತಹ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮೇಷರಾಶಿ ಸಂಜಾತರು ಸಾಡೆ ಸಾತಿ ಶನಿಯ ಪೀಡನೆಯ ಬಗ್ಗೆ ಯೋಚನೆ ಮಾಡದೆ ನಿಮಗೆ ಸಾಧ್ಯವಾದಷ್ಟು ಶನಿಯ ಪೀಡಾ ಪರಿಹಾರಾರ್ಥವಾಗಿ ದಶರಥಕೃತ ಶನಿಸ್ತುತಿ ಅಥವಾ ಸ್ವತಃ ಶನೈಶ್ಚರನೇ ರಚಿಸಿರುವಂತಹ ಶನೈಶ್ಚರಕೃತ ನೃಸಿಂಹಸ್ತುತಿಯನ್ನು ಪಠಿಸುವುದು ಶನಿಯ ಎಲ್ಲ ರೀತಿಯ ಪೀಡನೆಗಳಿಗೆ ಕಡಿವಾಣ ಹಾಕಿ ನಿಮಗೆ ಒಳಿತಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಮನುಷ್ಯನ ಜೀವನದಲ್ಲಿ ಸಾಡೆ ಸಾತಿ ಕಾಲದಲ್ಲಿ ಶನಿಯು ಏನಾದರೂ ನಿಮಗೆ ಮಾರಕನೋ ಬಾಧಕನೋ ಆಗಿದ್ದಲ್ಲಿ ಅವನ ಪೀಡನೆ ಇರುತ್ತದೆ. ಈ ಒಂದು ಶನಿಯು ಯೋಗಕಾರಕನೋ, ಮಿತ್ರನೋ, ಪೀಡಕನೋ ಅಥವಾ ಬಾಧಕನೋ ಅಥವಾ ಮಾರಕನೋ ಎಂಬುದು ನಮ್ಮ ಜಾತಕದ ಮೇಲೆ ಜನ್ಮ ಸಮಯದ ಗ್ರಹ ಸ್ಥಿತ್ಯಂತರದ ಜೊತೆಗೆ ಗೋಚಾರ ಫಲವನ್ನು ಸಮೀಕರಿಸಿ ನೋಡಿ ಹೇಳುವುದಾದರೆ ನಿಮಗೆ 3 ರೀತಿಯ ಶನಿ ಫಲಗಳನ್ನು ಕಾಣಬಹುದು. ಮೊದಲನೆಯದಾಗಿ ಯೋಗ ಶನಿ, ಅಂದರೆ ಎಲ್ಲ ರೀತಿಯ ಯೋಗಗಳನ್ನು ಜಾತಕರು ಆ ಸಮಯದಲ್ಲಿ ಅನುಭವಿಸುತ್ತಾರೆ. ಎರಡನೆಯದು ಭೋಗ ಶನಿ, ಅಂದರೆ
ಈ ಒಂದು ಭೋಗ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳನ್ನು ಜಾತಕರು ಹೊಂದುತ್ತಾರೆ. ಮತ್ತೊಂದು ರೋಗಶನಿ. ಈ ರೋಗಶನಿಯ ಕಾಲದಲ್ಲಿ ಎಲ್ಲವೂ ವ್ಯತಿರಿಕ್ತವಾಗಿ ಜಾತಕರಿಗೆ ವಿರೋಧವಾಗಿಯೇ ನಡೆದುಕೊಳ್ಳುತ್ತದೆ. ಹೀಗಾಗಿ ಮೊದಲು ಮನಸ್ಸಿನಿಂದ ಶನಿಯ ಪೀಡನೆಯ ಬಗ್ಗೆ ಯೋಚನೆ ಮಾಡದೆ, ಶನಿಯು ಏನಾದರೂ ಆಗಿದ್ದಲ್ಲಿ ನಿಮಗೆ ಈ ಸಾಡೆ ಸಾತಿ ಸಂಕಷ್ಟ ಕಾಲದಲ್ಲಿ ಪೀಡನೆಗಳು ನಿವಾರಣೆಯಾಗಬೇಕಾದರೆ ಮೊದಲೇ ಹೇಳಿದಂತೆ ದಶರಥಕೃತ ಶನಿಸ್ತುತಿ ಅಥವಾ ಸ್ವಯಂ ಶನೈಶ್ಚರನು ರಚಿಸಿರುವಂತಹ ಶನೈಶ್ಚರಕೃತ ನರಸಿಂಹಸ್ತುತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪ್ರತಿನಿತ್ಯವೂ ಪಠಿಸಿ ಅಥವಾ ಆಲಿಸುವುದು ಒಳ್ಳೆಯದು. ಮೀನರಾಶಿ, ಮೇಷರಾಶಿ ಹಾಗೂ ಕುಂಭರಾಶಿ ಈ ಮೂರು ನಕ್ಷತ್ರ ಸಂಜಾತರಿಗೂ, ಈ ಮೂರು ರಾಶಿ ಸಂಜಾತರಿಗೂ ಶನಿಯು ತಾನು ಕೊಡುವಂತಹ ಪೀಡನೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತಾನೆ. ಅವನು ಶುಭಕರನಾಗಿದ್ದಲ್ಲಿ ಎಲ್ಲ ರೀತಿಯ ಒಳಿತನ್ನು, ನೀವು ಅಭಿವೃದ್ಧಿಯನ್ನು, ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ. ಇನ್ನು ಮೇಷರಾಶಿ ಸಂಜಾತರಿಗೆ ಈ ತಿಂಗಳಲ್ಲಿ ಆರೋಗ್ಯಕ್ಕೆ ಪ್ರಥಮ ಆದ್ಯತೆ ನೀಡಬೇಕು. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತದೆ. ನಿಮಗೆ ಬರಬೇಕಾದಂತಹ ಹಣ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೈ ಸೇರಲಾರದು. ಹಾಗೆಯೇ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಹಲವಾರು ಏರುಪೇರುಗಳಾಗುವಂತಹ ಸಾಧ್ಯತೆ ಇರುತ್ತದೆ. ಹಾಗೂ ನೀವು ಮಾಡದೇ ಇರುವ ತಪ್ಪಿಗೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡಿ ನಿಮ್ಮ ವಿರುದ್ಧ ಅಪಪ್ರಚಾರ ಹಾಗೂ ಸುಳ್ಳು ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸಿ ನಿಮ್ಮನ್ನು ಬಲಿಪಶು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಈ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿದೆ. ಅಂತೆಯೇ ಪ್ರೇಮಿಗಳು ದೂರಾಗುವುದು, ಸಂಬಂಧಗಳಲ್ಲಿ ಬಿರುಕುಂಟಾಗುವುದು ಮತ್ತು ಪ್ರೇಮಿಗಳು ಬೇರ್ಪಡುವಂತಹ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಮದುವೆಗಾಗಿ ನೀವು ಮಾಡುವಂತಹ ಪ್ರಯತ್ನಗಳು ನೀವು ಅಂದುಕೊಂಡಂತಹ ಒಳ್ಳೆಯ ಪ್ರತಿಫಲಗಳನ್ನು ನೀಡಲಾರದು. ಇನ್ನು ಹಿರಿಯರ ಅನಾರೋಗ್ಯ, ಅಧಿಕ ಖರ್ಚು, ನಿಮಗೆ ಸಾಲ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗೆ ದೂಡಬಹುದು. ಬಹಳ ಮುಖ್ಯವಾಗಿ ನೀವು ನಂಬಿದಂತಹ, ನಿಮಗೆ ಆಶ್ವಾಸನೆ ಕೊಟ್ಟಿದ್ದಂತಹ ಮಿತ್ರ ಅಥವಾ ಬಂಧುವರ್ಗವೇನಿದೆ ಅವರು ನಿಮ್ಮ ಸಹಾಯಕ್ಕೆ ಬರಲಾರರು. ಇನ್ನು ವಾಹನ ಚಲನೆ ಮತ್ತು ಪ್ರಯಾಣದಲ್ಲಿ ನೀವು ಅತ್ಯಂತ ಎಚ್ಚರಿಕೆ ಹಾಗೂ ಜಾಗೃತೆಯಿಂದ ವಹಿಸಿ. ಚಂದ್ರಾಷ್ಟಮದ ದಿನಗಳಂದು ದೂರ ಪ್ರಯಾಣ ಅಥವಾ ರಾತ್ರಿ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಮತ್ತು ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲಗಳಿರುತ್ತದೆ. ಮೇಷರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಸಹಿತ ಪೀಡಾ ಪರಿಹಾರಾರ್ಥಕವಾಗಿ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹಾಗೂ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ತಪ್ಪದೆ ಪಠಿಸಿ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸಿ. ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಅದಕ್ಕೂ ಮುನ್ನ ನಿಮ್ಮಲ್ಲಿ ವಿನಂತಿ, ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಸಲಹೆ, ಅಭಿಪ್ರಾಯ, ಮಾರ್ಗದರ್ಶನ ನೀಡಿ. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.